ನಮಸ್ಕಾರ ಎಲ್ರಿಗೆ ಸಹ. ಇವತ್ತಿನ ವಿಷಯ ಅಂತ ಹೇಳಿದ್ರೆ, ಕಿಚ್ಚ ಯಾರಾದ್ರೂ ಹೊಸಬ್ರ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸೈಡಲ್ಲಿ ಗಂಟೆ ಉಂಟು ಅದು ಸೋಡಿರಿ. ಸೊ ಕಿಚ್ಚ ಸುದೀಪ್ ಅವರು ಪ್ರತಿ ವಾರ ಬಂದು ಒಬ್ಬ ವ್ಯಕ್ತಿಗೆ ಕ್ಲಾಸ್ ತಗೊಳ್ಳೋದು ಒಂದು ಮಾಮೂಲಿ ಅಂತ ಹೇಳಿದ್ರೆ, ವಾರದಲ್ಲಿ ಯಾರು ಚೆನ್ನಾಗಿ ಆಟ ಆಡಿಲ್ಲ, ಯಾರ ವರ್ತನೆ ಸರಿ ಇಲ್ಲ, ಆ ವ್ಯಕ್ತಿಗೆ ಕ್ಲಾಸ್ ತಗೊಳ್ಳುವುದು ಒಂದು ಕ್ರಮ. ಸೊ ಇದೇ ಪ್ರಕಾರ ನೀವು ನೋಡೋದಾದ್ರೆ ಲಾಸ್ಟ್ 4 ವಾರದಲ್ಲಿ ಹೈಯೆಸ್ಟ್ ಕ್ಲಾಸ್ ತಗೊಂಡದ್ದು ಅಶ್ವಿನಿ ಹಾಗೂ ಜಾನ್ವಿ ಅವರಿಗೆ ಕಿಚ್ಚ ಸುದೀಪ್ ಅವರು. ಕ್ಲಾಸ್ ಅಂತ ಹೇಳಿದ್ರೆ ಇಂಡೈರೆಕ್ಟ್ ಆಗಿ, ಡೈರೆಕ್ಟ್ ಏನು ಅಶ್ವಿನಿ ಅವರಿಗೆ ಅಷ್ಟು ಓವರ್ ಆಗಿ ಬೈದಿಲ್ಲ, ಬಟ್ ಸಾಕಷ್ಟು. ಸೊ ಅಶ್ವಿನಿ, ರಿಷಾ, ರಾಶಿಕಾ, ಇನ್ನು ಜಾನ್ವಿ, ಅಶ್ವಿನಿ ಗೌಡ ಇಷ್ಟು ಜನರಿಗೆ ಕ್ಲಾಸ್ ತಗೊಂಡಿದ್ದಾರೆ, ಸ್ವಲ್ಪ ಧ್ರುವಂತಿಗೆ ಸಹ. ಬಟ್ ಈ ವಾರದಲ್ಲಿ ಒಂದು ಹೊಸ ವ್ಯಕ್ತಿಗೆ ಕ್ಲಾಸ್ ತಗೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಿದ್ರೆ, ಯಾರು ಊಹಿಸದ ವ್ಯಕ್ತಿಗೆ ಕಿಚನ್ ಅಂದ ಕ್ಲಾಸ್. ಯಾಕಂತ ಹೇಳಿದ್ರೆ, ನಾನು ಹೇಳುವ ವ್ಯಕ್ತಿ ಯಾರಂತ ಹೇಳಿದ್ರೆ ರಕ್ಷಿತಾ ಶೆಟ್ಟಿ. ರಕ್ಷಿತಾ ಅವರಿಗೆ ಫಸ್ಟಿಂದ ಇಲ್ಲಿವರೆಗೆ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೊಂಡಿಲ್ಲ ಅಂತ ಹೇಳಿದ್ರೆ, ಲಾಸ್ಟ್ ವೀಕ್ ನೀವು ಒಂದು ಚಪ್ಪಲಿ ತೋರಿಸಿದ ತಪ್ಪು ಅಂತ ಹೇಳಿದ್ದಾರೆ ಬಿಟ್ರೆ, ನಿಮ್ಮ ಆಟದ ಬಗ್ಗೆ ಹಾಗೆ ಹೀಗೆ ಅಂತ ಇನ್ನು ಹೇಳಿಲ್ಲ. ಬಟ್ ಈ ವಾರದಲ್ಲಿ ಕಿಚ್ಚ ಸುದೀಪ್ ಅವರು ರಕ್ಷಿತಾ ಅವರಿಗೆ ಖಡಕ್ ಆಗಿ ಕೇಳ್ತಾರೆ. ಏನಂತ ಹೇಳಿದ್ರೆ, ಇಲ್ಲಿ ಮೈನ್ ರಕ್ಷಿತಾ ಅವ್ರದ್ದು ಈ ವಾರದಲ್ಲಿ ತಪ್ಪು ಏನು ಅಂತ ನಾವು ನೋಡುದಾದ್ರೆ, ರಕ್ಷಿತಾ ಅವರು ಒಂದು ಡಿಸಿಷನ್, ಇಡೀ 5 ಜನ ಸೇರಿ ಒಂದು ಗುಂಪಲ್ಲಿ ಒಂದು ಡಿಸಿಷನ್ ತಗೊಳ್ಳುವಂತ ಸಿಚುವೇಶನ್ ಬಂದಾಗ, ಆಗ ನಾನು ಒಬ್ಬ ವ್ಯಕ್ತಿಯನ್ನು ಹೇಳ್ತೇನೆ ಅವರೇ ಬೇಕು ಅಂತ ಹೇಳಿ ಹಠ ಮಾಡ್ತಾರೆ, ಇಲ್ಲದ್ರೆ ನಾನು ಒಪ್ಪುದಿಲ್ಲ ಅಂತೇಳಿ. ಒಂದು 5 ಜನದಲ್ಲಿ ಎಲ್ಲರೂ ಸೇರಿ ಡಿಸಿಷನ್ ಒಮ್ಮತದಿಂದ ಆದ್ರೆ ಮಾತ್ರ ಬಿಗ್ ಬಾಸ್ ಹೇಳೋದೇನು, 5 ಜನ ಸೇರಿ ಒಮ್ಮತದಿಂದ ಮಾಡಿ. ಈ 5 ಜನ 4 ಜನ ನಾನು ಒಬ್ಬ ವ್ಯಕ್ತಿಗೆ ಹೇಳಿ ಇವರು ರಕ್ಷಿತ್ ಅವರು ಒಂದು ವ್ಯಕ್ತಿಗೆ ನಾನು ಮಾಡುದೇ ಇಲ್ಲ, ಆಗುದೇ ಇಲ್ಲ ಅಂತ ಹೇಳಿದಾಗ, ಇವರು ಆ 4 ಜನ ಕನ್ವಿನ್ಸ್ ಆಗ್ಬೇಕಲ್ಲ. ಸೊ ಅದು 2 ಸಲ ಆಗಿದೆ ಈ ವಾರದಲ್ಲಿ. ಸೊ ಇದಕ್ಕೆ ಸುದೀಪ್ ಸರ್ ಅವರು ರಕ್ಷಿತ್ ಅವರಿಗೆ ಕ್ಲಾಸ್ ತಗೊಳ್ತಾರೆ. ಯಾಕಂತ ಹೇಳಿದ್ರೆ, ಪ್ರತಿ ಸಲ ನೀವು ಒಂದು ಈ ತರದೊಂದು ಡಿಸಿಷನ್ ಬಂದಾಗ ಅದಕ್ಕೆ ನಾನು ಆಗುದೇ ಇಲ್ಲ ಅಂತ ಹೇಳಿ ಸ್ಟಿಕ್ ಆನ್ ಆದ್ರೆ ಅಂತ ಹೇಳಿದ್ರೆ, ಅದರ ಇದಕ್ಕೆ ಇದೆ ಅಂತ ಹೇಳಿದ್ರೆ, ನಾನು ಆಗುದೇ ಇಲ್ಲ ಅಂತ ವಾದ ಮಾಡಿ ಕುತ್ಕೊಂಡ್ರೆ ಯಾವುದಕ್ಕೂ ಒಂದು ಡಿಸಿಷನ್ಗೆ ಒಂದು ಆ ಕೊನೆ ಇರಲ್ಲ, ಅರ್ಥ ಆಯ್ತಾ. ಸೊ 4 ಜನ ಒಪ್ಪಿ ನೀನು ಒಬ್ರು ನಾನು ಆಗುದೇ ಇಲ್ಲ ಅಂತ ಹೇಳಿದಾಗ, ಪ್ರತಿ ಒಂದು ಡಿಸಿಷನ್ ಅರ್ಧದಲ್ಲಿ ಫೈಲ್ ಆಗ್ತದೆ, ಎಲ್ಲ ಟಾಸ್ಕ್ ರದ್ದು ಮಾಡಬೇಕಾಗ್ತದೆ. ಬಿಗ್ ಬಾಸ್ ಒಂದು ಟಾಸ್ಕ್ ಇಷ್ಟು ಖರ್ಚು ಮಾಡಿ ಒಂದು ಆಯೋಜನೆ ಮಾಡಿದಾಗ, ಅದಕ್ಕೆ ನೀವು ಕರೆಕ್ಟಾಗಿ ಡಿಸಿಷನ್ ಅಲ್ಲಿ ನಿಮ್ದು ರಾಂಗ್ ಆದ್ರೆ, ಟಾಸ್ಕ್ ರದ್ದಾದ್ರೆ ಬಿಗ್ ಬಾಸ್ಗೆ ಎಷ್ಟು ಇದು ಪ್ರಾಬ್ಲಮ್ ಆಗ್ತದೆ. ಒಂದು ಟಾಸ್ಕ್ ಅಂತ ಮಾಡ್ಬೇಕಂತ ಹೇಳಿ ತುಂಬಾ ಜನರು ನೋಡ್ತಾರೆ ಆ ಟಾಸ್ಕ್ ಅನ್ನು. ಸೊ ನಿಮ್ಮ ಒಂದು ಹಠ ಡಿಸಿಷನ್ ಇದೆಯಲ್ಲ, ಅದು ನೀವು ಚೇಂಜ್ ಮಾಡ್ಕೋಬೇಕಂತ ಹೇಳಿ ಒಂದು ಕಿಚ್ಚ ಸುದೀಪ್ ಅವರು ರಕ್ಷಿತಾ ಶೆಟ್ಟಿಗೆ ಹೇಳ್ತಾರೆ. ಯಾಕಂತ ಹೇಳಿದ್ರೆ, ರಕ್ಷಿತಾ ಶೆಟ್ಟಿ ಅವ್ರದ್ದು ಈ ವಾರ ತಪ್ಪಿತ್ತು. ಮತ್ತೊಂದು ರಘುನ ಇದಕ್ಕೆ ಹಾಕ್ತಾರೆ, ನಾಮಿನೇಟ್ ಮಾಡ್ತಾರೆ ರಕ್ಷಿತಾ ಅವರು. ಅದರ ಬೆಳಿಗ್ಗೆ ಇವನು ಯಾರು ಹೇಳಿ, ಅಭಿಷೇಕ್ ರಕ್ಷಿತನನ್ನು ನಾಮಿನೇಟ್ ಮಾಡಿದ್ರು. ಅದನ್ನು ತಲೆಯಲ್ಲೇ ಇಟ್ಕೊಳ್ಳೋದ ರಕ್ಷಿತಾ ಅವಳು ರಘುವನ್ನು ನಾಮಿನೇಟ್ ಮಾಡಿದ್ದು ತುಂಬಾ ಜನರಿಗೆ ಬೇಸರ ಆಗಿದೆ. ಸೊ ರಘುವನ್ನು ನಾಮಿನೇಟ್ ಮಾಡಬಾರ್ದಿತ್ತು. ಯಾಕಂತ ಹೇಳಿದ್ರೆ, ರಘು ಅವರು ಮಾತ್ರ ಅಶ್ವಿನಿ ರಕ್ಷಿತರಿಗೆ ತುಂಬಾ ಸಪೋರ್ಟ್ ಮಾಡಿದ ವ್ಯಕ್ತಿಯನ್ನೇ ನಾವು ನಾಮಿನೇಟ್ ಮಾಡಬಾರದು, ಏನೇ ಒಂದು ಕಾರಣ ಇದ್ರು ಸಹ. ಬಟ್ ಅದರ ಬಗ್ಗೆ ಮಾತಾಡುದಿಲ್ಲ ಸುದೀಪ್ ಸರ್, ಅವರವರ ಪರ್ಸನಲ್ ವಿಷಯ. ಬಟ್ ಇಲ್ಲಿ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನೀವು ಒಂದು ಗುಂಪಾಗಿ ಆಟ ಆಡ್ತಿರುವಾಗ ಎದುರಿನ ಟೀಮ್ನವನು ಏನೇ ಹೇಳಿ ಅವರ ವಿಷಯಕ್ಕೆ ನೀವು ತಲೆ ಕೊಡಬಾರ್ದು ಅಂತ ಹೇಳಿ ಕ್ಲಿಯರ್ ಆಗಿ ಹೇಳ್ತಾರೆ. ಈಗ ಒಂದು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಗ್ತಿರುವಾಗ, ಕ್ರಿಕೆಟ್ ಆಡ್ತಿರುವಾಗ, ಸೊ ಪಾಕಿಸ್ತಾನದ ಟೀಮ್ನ ಒಬ್ಬ ಬಂದು ಹೇಳಿದ್ರೆ ಈ ತರ ಮಾಡಿ ಅಂತ ಹೇಳಿದ್ರೆ, ಇಲ್ಲಿ ಟೀಮ್ ಅಲ್ಲಿ ಚೇಂಜಸ್ ಆಗಬಾರ್ದು. ಅರ್ಥ ಆಯ್ತಾ ನಿಮ್ಗೆ? ಅದೇ ಪ್ರಕಾರ ಒಂದು ಮ್ಯಾಚ್ ಅಲ್ಲಿ, ಒಂದು ಕಬಡ್ಡಿ ಆಗ್ಲಿ, ಯಾವುದೇ ಒಂದು ಮ್ಯಾಚ್ ಆಗಲಿ, ಅದೇ ಪ್ರಕಾರ ಬಿಗ್ ಬಾಸ್ 2 ಟೀಮ್ ಅಂತ ಮಾಡಿದಾಗ ಆ ಟೀಮ್ನ ವಿಷಯ ಟೀಮಲ್ಲೇ ಇರಬೇಕು ಹೊರತು, ಎದುರು ಹೇಳಿದಾಗ ಈ ಟೀಮ್ನ ಡಿಸಿಷನ್ ಚೇಂಜ್ ಆಗಬಾರ್ದು, ಈ ಟೀಮ್ಗೆ ಎಫೆಕ್ಟ್ ಆಗಬಾರ್ದು. ಸೊ ಇಲ್ಲಿ ಹೇಳೋದಾದ್ರೆ, ರಕ್ಷಿತ್ ಅವರಿಗೆ ಗಿಲ್ಲಿ ಅವರು ತುಂಬಾ ಸಲ ಹಿಂಟ್ ಕೊಡ್ತಿದ್ರು, ನೀನು ವಾದ ಮಾಡು, ನೀನು ಹಾಗೆ ಹೀಗೆ ಅಂತೇಳಿ. ಅದರ ಪ್ರಕಾರ ರಕ್ಷಿತಾ ಅವರು ಮಾಡಿದ್ರು. ಬಟ್ ರಕ್ಷಿತನ ತಲೆಯಲ್ಲಿ ಇದ್ದದ್ದು, ರಕ್ಷಿತನ ಪರವಾಗಿ ನನ್ನ ಮನಸ್ಸಲ್ಲಿ ಏನುಂಟು ಅದೇ ಮಾಡಿದ್ರು ರಕ್ಷಿತಾ. ಬಟ್ ನೋಡುವ ವೀಕ್ಷಕರಿಗೆ ಏನಾಗಿದೆ, ಗಿಲ್ಲಿ ಏನು ಹೇಳಿದೆ, ಗಿಲ್ಲಿಯ ತಾಳಕ್ಕೆ ಕುಣಿಯುವ ಒಂದು ಗೊಂಬೆ ತರ ಆಗಿದ್ದಾಳೆ ರಕ್ಷಿತಾ ಈ ವಾರದಲ್ಲಿ. ಗಿಲ್ಲಿ ಏನು ಹೇಳ್ತಿದ್ದಾರೆ ಅದರ ಪ್ರಕಾರ ರಕ್ಷಿತ ವರ್ತನೆ ಮಾಡಿದ್ದು. ಸೊ ಇದಕ್ಕೆ ಸುದೀಪ್ ಸರ್ ಅವರು ಕ್ಲಾಸ್ ತಗೊಳ್ತಾರೆ. ಯಾಕಂತ ಹೇಳಿದ್ರೆ, ನೀವೊಂದು ಟೀಮ್ ಅಂತ ಆಡಿದಾಗ ಟೀಮಲ್ಲೇ ಇರಬೇಕು, ಅದು ಬಿಟ್ಟರೆ ಎದುರು ನಾವು ಹೇಳಿದನ್ನು ಇಲ್ಲಿ ಬಂದು ಇದು ಮಾಡೋದು ತಪ್ಪು. ಟೀಮ್ ಪ್ರಕಾರ ಟೀಮಲ್ಲೇ ಆಡಬೇಕು ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ರಕ್ಷಿತ್ ಅವರಿಗೆ ಈ ಸಲ ಕ್ಲಾಸ್ ತಗೊಳ್ತಾರೆ. ಮತ್ತೆ ಒಂದು ವಿಷಯ, ಇಷ್ಟು ಟಾಸ್ಕ್ ಆಯ್ತಲ್ಲ, ರಕ್ಷಿತ್ ಅವರು ಟಾಸ್ಕ್ ಅಲ್ಲಿ ಪಾರ್ಟಿಸಿಪೇಟೇ ಮಾಡಲ್ಲ. ನೀವು ಟಾಸ್ಕ್ ಆಟ ಆಡುವ ಇದರಲ್ಲಿ ಬರುವಾಗ ನೀವು ವಾದನೆ ಮಾಡಲ್ಲ, ನಾನು ಆಟ ಆಡಬೇಕು, ನಾನು ಹೋಗ್ಲೇಬೇಕಂತ ಹೇಳಿ ವಾದ ಮಾಡಿ ಕುತ್ಕೊಳ್ಳಲ್ಲ. ಡಿಸಿಷನ್ ಅಂತ ಬಂದಾಗ ಮಾತ್ರ ವಾದ ಮಾಡ್ತೀರಿ. ಇದರ ಬಗ್ಗೆ ಸಹ ಒಂದು ಸುದೀಪ್ ಸರ್ ಅವರು ರಕ್ಷಿತ್ ಅವರಿಗೆ
ಮಾತಾಡ್ತಾರೆ. ಅವರ ಬಗ್ಗೆ ಒಂದು ಖಡಕ್ ಆಗಿ ವಾರ್ನಿಂಗ್ ಕೊಡುವ ಥರ ಕಿಚ್ಚ ಸುದೀಪ್ ಅವರು ಈ ವಾರದಲ್ಲಿ ರಕ್ಷಿತಾ ಶೆಟ್ಟಿಗೆ ಕ್ಲಾಸ್ ತಗೊಳ್ತಾರೆ. ಸೊ ನಿಮ್ಗೆ ಇದರ ಬಗ್ಗೆ ಏನ್ ಅನಿಸ್ತು? ಸೊ ಇದು ರಕ್ಷಿತಾ ಮಾಡಿದ್ದು ಈ ವಾರದಲ್ಲಿ ಸರಿ ಇದೆ ಅಥವಾ ತಪ್ಪಿದೆ? ರಕ್ಷಿತನ ಬಗ್ಗೆ ನಿಮ್ಗೆ ಏನು ಒಪಿನಿಯನ್ ಇದೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಸೊ ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ಯಾರಾದ್ರೂ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಮಸ್ಕಾರ.